ನಾನು ಕಚ್ಚಾಟ ಮಾತು ಇಲ್ವೇ ಇಲ್ಲಲ್ಲ. DCC ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ. DCC ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ಚುನಾವಣೆಯನ್ನು ಮಾಡಿ. ಯಾಕಂದ್ರೆ ಅದು 2 ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ 100 ರೂಪಾಯಿ ಸಾಲ ಕೊಡಕ್ ಆಗ್ತಾ ಇಲ್ಲ. ಇದು DCC ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ 0 ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ವಿ. ಇವತ್ತು 2 ವರ್ಷದಿಂದ ಸ್ಥಗಿತ ಆಗಿದೆ. ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ, ಯಾರೇ ತಪ್ಪಿಸಾಗಿದ್ರು ಕೂಡ ಕ್ರಮ ಕೈಗೊಳ್ಳಿ, ಆದರೆ ಚುನಾವಣೆ ಮಾಡಿ. ಇದು ಕೂಡ ಹಾಗೇನೆ, ಕೋಚಿಬಲ್ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆಯ್ತು, DCC ಬ್ಯಾಂಕ್ ಹಗರಣ ತನಿಖೆ ಕೊಟ್ಟಿದ್ರಿ, ಇದು ತನಿಖೆ ಕೊಡಿ. DCC ಬ್ಯಾಂಕನ್ನ 2-3 ಬಾರಿ ತನಿಖೆ ಮಾಡಿಸಿದ್ದೀರಿ, ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ. ಇದನ್ನು ಹಾಗೆ ಮಾಡಿ, ಮಲತಾಯಿ ಧೋರಣೆ ಮಾಡಬೇಡಿ. DCC ಬ್ಯಾಂಕ್ ತನಿಖೆ ಮಾಡಿದ್ರಲ್ಲ, ಇದನ್ನು ತನಿಖೆ ಮಾಡಿ. ಚುನಾವಣೆ ಎರಡನ್ನೂ ಮಾಡಿ. 2 ರೈತರ ಸಮಸ್ಯೆಗಳು, 2 ಬಡವರ ಸಮಸ್ಯೆಗಳು, ಒಂದು ಮಹಿಳೆಯರ ಸಹಾಯಕ ಸಮಸ್ಯೆಗಳು. ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೂ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಹೋಗಿ ಅಧಿಕಾರಿಗಳು ದಿಕ್ಕು ತಪ್ಪಿಸಿ ಲ್ಯಾಪ್ಸಸ್ ಮಾಡಬೇಡಿ. ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ. ಸ್ವಾಮಿ, ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯನ್ನ 3 ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾರನ್ನು ಕೇಳಿ ಮಾಡಿದ್ರಿ? ಯಾವ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಆಯಿತು? ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅದು ತೀರ್ಮಾನ ತಗೊಂಡ್ರಿ ಹೇಳಿ. ಇದನ್ನು ಲ್ಯಾಪ್ಸಸ್ ಹೇಳ್ತಾ ಇದ್ದೀನಿ. ನಾನು ಏನು ತಪ್ಪುಗಳು ನಡೆದಿದೆ ಆ ತಪ್ಪುಗಳು ಎನ್ಕ್ವೈರಿ ಮಾಡಿ. ಮತ್ತೆ ರಿಪೀಟ್ ಮಾಡ್ತೇನೆ, ಇವತ್ತು ಸೋಲಾರ್ ಪ್ಲೇಸ್ ಹಾಕತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು? 2ನೇದು ಎಮ್ಮಿಗೆ ಗೋಲ್ಡನ್ ಡೈರಿ, ಯಾವುದೋ ಲ್ಯಾಂಡು ಕನ್ವರ್ಷಿಯಲ್ ಆಗಿದೆ, ತಗೊಂಡ್ರಿ, ಮಾಡ್ತಾ ಇದ್ದೀರಿ. ಯಾರೋ ಕಾಂಟ್ರಾಕ್ಟರು, ಅವನು ಎಲಿಜಿಬಲ್ ಇಲ್ಲ, ಅವನು A1 ಮಾಡಿ ಕೆಲಸ ಕೊಟ್ಟಿದ್ದೀರಿ. ಇವತ್ತು ಅದು ಮುಂದೆ ಹೇಳ್ತೀನಿ. ಅದೆಲ್ಲ ನಾವು ಆ ಮಾತು ಹೇಳಿಲ್ಲ. ಅಲ್ಲ, ನಿಮ್ಮ ಉದ್ದೇಶ ನಾವು ಕೇಳಿ ಅವ್ರ ಸಚಿವರು ಹೇಳಿಲ್ಲ ಅಂದ್ರೂ ಕೂಡ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಿಲ್ಲೆಗೆ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು, ವರ್ತುಲ ರಸ್ತೆ ಕೊಡಬೇಕು, ಇಂಡಸ್ಟ್ರಿ ಇಂಪ್ರೂವ್ ಮಾಡಬೇಕು, ಯರಗೋಲ್ಡ್ ಪ್ರಾಜೆಕ್ಟಲ್ಲಿ ಪ್ರವಾಸೋದ್ಯಮ ಮಾಡಬೇಕು, ಇವೆಲ್ಲ ಡಿಮ್ಯಾಂಡ್ಸನ್ನು ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಅಲ್ಲ, ಉಸ್ತುವಾರಿ ಸಚಿವ ಈಗ ಇಷ್ಟೊತ್ತು ಹೇಳಿದ್ದೀನಿ, ನಮ್ಮನ್ನು ಕೇಳಿಲ್ಲ. ಅದೇನು ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಕೊಟ್ಟಿದೆ, ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಬೇಕು ಬೇಡ ಅಂತ ಹೇಳೋದಕ್ಕೆ ನಾವು ಒಬ್ಬನೇ ಅಲ್ವಲ್ಲ, ಸರ್ಕಾರ ಅಲ್ವಲ್ಲ. ನಿಮ್ದೇ ಸರ್ಕಾರ, ನಿಮ್ದೇ MLA. ಏನ್ ನಡೀತಾ ಇದೆ? ಗುಂಪುಗಾರಿಕೆ ಅಲ್ಲ. ಯಾಕಂದ್ರೆ ಗುಂಪುಗಾರಿಕೆ ನಾನು ಹೆಂಗೆ ಹೇಳಲಿ? ನೋಡಿ, ಗುಂಪುಗಾರಿಕೆ ಅಂತೂ ಇಲ್ಲ. ಸಚಿವರು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನನಗೆ ಪರ್ಸನಲ್ ಆಗಿ ಚೆನ್ನಾಗಿದ್ದಾರೆ. ಸಚಿವರು ನನ್ನ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ. ಆದರೆ ನನ್ನ ಉದ್ದೇಶ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶ್ವಾಸ ತಗೊಂಡಿದ್ದು ಚೆನ್ನಾಗಿತ್ತು ಅಂತ ನನ್ನ ಭಾವನೆ, ನನ್ನ ಬೇಸರ. ಇಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳು ಅವರ ಸಮಿತಿಯನ್ನು ರಚನೆ ಮಾಡಿಕೊಟ್ಟಾಗ ಆ ಸಮಿತಿ ಜವಾಬ್ದಾರಿ ಏನು? ಮೊದಲು ಒಂದು ಸಭೆಯನ್ನ ಆ ಸಮಿತಿಯವರು ಎಲ್ಲ ಪರಿಶಿಷ್ಟ ಜಾತಿಯ ಶಾಸಕರನ್ನ ಭೇಟಿ ಮಾಡಿ ಅವರ ಸಲಹೆ ಪಡಿಬೇಕಾಗಿತ್ತು. ಈ ವಿಚಾರದಲ್ಲಿ KF ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕರ ಸರಿಯಾಗಿದೆ. ಈ ರೀತಿ ಮುಂದೆ ಆಗಬಾರ್ದು. ಆಹ್ವಾನ ಎಲ್ಲರೂ ನೀಡಿದ್ದಾರೆ. ನೋಡಿ, ಈಗ ಆಹ್ವಾನವನ್ನ ಯಾವುದೋ ತಹಸೀಲ್ದಾರರು, ಅರಣ್ಯ ಇನ್ಸ್ಪೆಕ್ಟರ್ ತಂದು ಕೊಟ್ಟಿರ್ತಾರೆ.
ಆಹ್ವಾನ ನೀಡಿದ ನಾವು ಆಪಾದನೆ ಮಾಡ್ತಾ ಇಲ್ಲ. ಕಾರ್ಯಕ್ರಮವನ್ನು ನೀವು SCP-TSP ಹಣದ ಖರ್ಚು ಮಾಡಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದಾಗ ನೀವು ಈ ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಕನ್ನಡ ಅಂಡ್ ಕಲ್ಚರ್ ಅಧಿಕಾರಿ ಯಾರಿದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿ ವಹಿಸಿ ಈ ಶಾಸಕರ ಬಳಿ ಹೋಗಿ ಅವರನ್ನ 3 ಜನನ್ನ ಸಂಪರ್ಕ ಮಾಡಿ ಸಲಹೆ ಸೂಚನೆ ಪಡೆದು ಮಾಡೋದಲ್ಲಿ ವಿಫಲರಾಗಿದ್ದಾರೆ. ಖಂಡಿತವಾಗ್ಲೂ ಕೇಳಿಲ್ಲ. ಇವತ್ತು ಹಿಂದೆ ಅದೇ ಮೊನ್ನೆ ಹೇಳಿದೆ, ರಿಪೀಟ್ ಆಗುತ್ತೆ ಅದು. ಹಿಂದೆ ಏನಾಗ್ತಾ ಇತ್ತು, ರಾಮಲಿಂಗಾರೆಡ್ಡಿ ಇದ್ರು, UT ಖಾದರ್ ಅವರು ಮಂಗಳೂರಾದ್ರೂ ಕೂಡ ಈ ಕಲ್ಚರ್ ಗೊತ್ತಿಲ್ಲದೆ ಇದ್ರು ಕೂಡ ಅವತ್ತು ನಾವು ಏನೇನೋ ಶಾಸಕರಿದ್ವಿ, ನಮ್ಮನ್ನೆಲ್ಲ ಕರೆಸ್ತಾ ಇದ್ರು. ನಮ್ಮನ್ನೆಲ್ಲ ಕರೆಸಿ ಕನಿಷ್ಠ ಪಕ್ಷ ಅವ್ರು ಮಾಡ್ತಾರೋ ಬಿಡ್ತಾರೋ ಜಿಲ್ಲೆಗೆ ಏನು ಮಾಡೋಣ ಹೇಳಿ ಅನ್ನೋ ಮಾತನಾದ್ರೆ ಕೇಳ್ತಾ ಇದ್ರು. ಆದರೆ ಈ ಸಚಿವರ ಕೆಲಸ ಇದುವರೆಗೂ ಮಾಡಲಿ. ಕಳೆದ ಬಜೆಟ್ಗೂ ಮಾಡಲಿಲ್ಲ, ಈ ಬಜೆಟ್ಗೂ ಮಾಡಲಿಲ್ಲ. ಕನಿಷ್ಠ ಪಕ್ಷ ಜಿಲ್ಲೆಯಲ್ಲಿ ಇವತ್ತು KC ವ್ಯಾಲಿ ಇವತ್ತು ಕುಂತಾ ಇದೆ. ನಾನು ಒತ್ತಾಯ ಮಾಡೋದು ಸಭೆಯನ್ನು ಮಾಡಿಸಿದೆ, ಅದು ಮಾಡಿದ್ ಬಿಟ್ಟರೆ ಸಭೆ ಆಗ್ತಾ ಇಲ್ಲ. KC ವ್ಯಾಲಿ 2ನೇ ಅಂತ ಏನಿದೆ ಸಮಗ್ರವಾಗಿ ಇನ್ನೂ ಜನ ಕೈ ಸೇರ್ತಾ ಇದೆ. ನೋಡಿ, ಒಂದು ಕಡೆ ನಿಜ ಹೋಗ್ತೀನಿ, ಅದೇನಾಗಿದೆ, ಒಂದಿಬ್ಬರು ಶಾಸಕರು ಅವರನ್ನ ಜಿಲ್ಲೆ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಸಚಿವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಚಿವರು ಕೂಡ ಅವ್ರಿಗೇನೋ ಒಂದು ಬಹಳ ಬುದ್ಧಿವಂತರು ಮೇಧಾವಿಗಳ ಮಾತಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಈ ಅಭಿವೃದ್ಧಿ ಕೆಲಸಗಳು ಕುಂಠಿತಾಗಲಿಕ್ಕೆ ಬಹುಶಃ ಕಾರಣ ಅಂತ ನಾನು ಅದ್ರ ಭಾವಿಸ್ತೇನೆ. ಕಾಂಗ್ರೆಸ್ MLA ನನ್ನಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ನಾನೆಲ್ಲರೂ ಕಾಮನ್ ಮ್ಯಾನ್, ನನ್ನ ಗುಂಪುಗಾರಿಕೆ ಇಲ್ಲ. ನಾನು ಅಭಿವೃದ್ಧಿ ಪರ, ಜನಪರ, ಜನರ ಪರ. ಜನರಿಗೆ ಅನ್ಯಾಯ ಆದಾಗ, ಜಿಲ್ಲೆ ಜನತೆಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥದ್ದು, ಯಾವುದೇ ಸಂಸ್ಥೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾರ್ವಜನಿಕರಿಗೆ ಮೋಸ ಆದಾಗ ಧ್ವನಿ ಎತ್ತಕ್ಕಂಥದ್ದು ನನ್ನ ಒಂದು ವಾಡಿಕೆ. DCC ಬ್ಯಾಂಕ್ ಮತ್ತೆ KMF ಸಚಿವರು ಮತ್ತೆ ಅಧಿಕಾರಿಗಳು ಇಲ್ಲಿಲ್ಲ. ಸಚಿವರು ವಿಚಾರಕ್ಕೆ ಬಂದಾಗ ಅದನ್ನೇ ಹೇಳಿದ್ದೀನಿ. ಸಚಿವರು ವ್ಯಕ್ತಿಗತವಾಗಿ ಒಳ್ಳೆಯವರು, ಆದರೆ ಜಿಲ್ಲಾ ರಾಜಕಾರಣದ ಬಗ್ಗೆ, ಆಗುವಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಾತಾಡಬೇಕಾದಾಗ ಕನಿಷ್ಠ ಪಕ್ಷ ಎಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರ ಒಂದು ಸಲಹೆ ಪಡೆದಿದ್ರೆ ಬಹುಶಃ ಜಿಲ್ಲೆಗೆ ಒಳ್ಳೆಯದಾಗ್ತತ್ತೇನೋ ಅಂತ ನನ್ನ ಭಾವನೆ. ಜನಪರ ಉತ್ಸವ ಪಡೆದ ಮಾತಾಡಿಲ್ಲ ಪಾಪ. ಜಿಲ್ಲಾಧಿಕಾರಿ ಏನಿದೆ ಅವರೆಲ್ಲರೂ ಮಾಹಿತಿ ಕೊಟ್ಟು ಇಲ್ಲಿ ಯಾರು ತಪ್ಪಾಗಿದೆ ಅಂದರೆ ಆ ಒಂದು ಉತ್ಸವ ಮಾಡೋದು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿ ಮಾಡಿರ್ತಕ್ಕಂಥ ಇಲ್ಲಿ ಕನ್ನಡ ಕಲ್ಚರ್ ಅಧಿಕಾರಿ ಯಾರಿದ್ದಾರೆ, ಆ ಕನ್ನಡ ಕಲ್ಚರ್ ಅಧಿಕಾರಿ ಅವ್ರ ಜವಾಬ್ದಾರಿ ತಗೊಂಡು ಈ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಗ್ಗೂಡಿಸ್ಕೊಂಡು, ವಿಶೇಷವಾಗಿ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಶಾಸಕರು ಯಾರಿದ್ದಾರೆ 3 ಜನ. ಯಾಕಂದರೆ ಇದು ಪರಿಶಿಷ್ಟ ಹಣದಲ್ಲಿ ಉಳಿದಿದ್ದ ಹಣದಲ್ಲಿ ಮಾಡೋ ಕಾರ್ಯಕ್ರಮ ಆದ್ದರಿಂದ, ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಸ್ಥಳೀಯ ಶಾಸಕರನ್ನು ಬಳಸ್ಕೊಂಡು ಅವರ ಸಲಹೆಯನ್ನು ಪಡ್ಕೊಂಡು ಈ ಒಂದು ಕನ್ನಡ ಕಚೇರಿ ಅಧಿಕಾರಿ ಜವಾಬ್ದಾರಿ ಕೆಲಸ ಮಾಡಿದ್ದಿದ್ರೆ ಈ ಕಾರ್ಯಕ್ರಮ ಮತ್ತಷ್ಟು ವಿಜೃಂಭಣೆಯಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಮನೆ ಮಾತಾಗ್ತಾ ಇತ್ತು. ಇವತ್ತು ಆ ಕನ್ನಡ ಕಚೇರಿ ಅಧಿಕಾರಿ ತನ್ನ ಬೇಜವಾಬ್ದಾರಿಯಿಂದ ಇವತ್ತು ಪ್ರಚಾರ ಸರಿಯಾಗಿ ಆಗಲಿಲ್ಲ, ಎಲ್ಲ ಶಾಸಕರು ಕೂಡ ವಿಶ್ವಾಸ ತಗೊಳ್ಳಲಿಲ್ಲ. ಹೀಗಾಗಿ ಕಾರ್ಯಕ್ರಮದಲ್ಲಿ ಜನ ಬಹಳ ಕಡಿಮೆ ಇದ್ದರು, ಅನೇಕ ಗೊಂದಲಗಳಾಗಿದೆ. ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ ಮತ್ತು ಕಾರ್ಯಕ್ರಮವನ್ನು ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ಲ. ಇವೆಲ್ಲವೂ ಕೂಡ ನೋಡ್ಕೋಬೇಕಾದಂಥವರು ಕನ್ನಡ ಕಲ್ಚರ್ ಅಧಿಕಾರಿ. ಸಚಿವರನ್ನ ಬದಲಾಯಿಸುವಂಥ ಕೆಪಾಸಿಟಿ ನನಗಿಲ್ಲ. ನಾನು ಸಚಿವರನ್ನು ಬದಲಾಯಿಸಿದ ಕೇಳಿದ ತಕ್ಷಣ ಬದಲಾಗೋದಿಲ್ಲ. ಅದು ವೃಥಾ ಪ್ರಯತ್ನ, ಗಾಳಿ ಗುದ್ದಿ ಮೈ ನೋಯಿಸ್ಕೋಬಾರ್ದು ಅಂತೇಳಿ ನಾನು ಆ ಪ್ರಯತ್ನ ಮಾಡಕ್ಕೆ ಹೋಗೋದಿಲ್ಲ. ಅಲ್ಲ, ಈಗ ಸೀನಿಯರ್ ನೀವೇ ಸುಮ್ಮನೆ ಆಗ್ಬಿಟ್ರೆ ಹೇಗೆ ಸರ್? ನಾ ಸುಮ್ಮನೆ ಆಗಿಲ್ವಲ್ಲ. 3 ತೆಗಿದಿರೋದಕ್ಕೇ ಜವಾಬ್ದಾರಿ ತಗೊಂಡು ಜಿಲ್ಲೆಗೆ ಏನು ಬೇಕು ಬೇಡ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ 2 ಬಾರಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇನೆ.
ಕೊಟ್ಬಿಟ್ರೆ ಹಿಂಗಪ್ಪ. ಹೇಳಕ್ ಹೋದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ನಾನೇ ಈಗ ತರಾತುರಿ ಮಾಡೋ ಉದ್ದೇಶ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಿಯಮಾನುಸಾರವಾಗಿ ಮಾಡಿಲ್ಲ. ಇವತ್ತು ಅದೇನೆ ಒಂದು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಒಂದು ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದಕ ಬರ್ತಕ್ಕಂಥ ಸಂಘದ ಅಧ್ಯಕ್ಷಗಳನ್ನು ಕರೆದು ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯ ಕೊಟ್ಟ ನಂತರ 30 ದಿವಸಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದಮೇಲೆ ತಾವು ಅದನ್ನ ಅಪ್ರೂವ್ ಮಾಡೋದು ಆಯಿತು. ನೀವು ಇದನ್ನು ಯಾವುದೂ ಮಾಡೋದಿಲ್ಲ. ನೀವು ಆ ಒಂದು MD ಗೋಪಾಲ್ ಸಾಹೇಬ್ ಅಂತಕ್ಕಂಥವನು JR ಅಶ್ವಥ್ ನಾರಾಯಣ್ ಅವರು ಮಾಡೋದು ಒಂದು ಆದೇಶವನ್ನು ಇಟ್ಕೊಂಡು ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆಯಲ್ಲಿ 30 ದಿವಸ ಆದ ತಕ್ಷಣ ಸಂಜೆ ರಾತ್ರಿ 10 ಗಂಟೆಯಲ್ಲಿ ತರಾತುರಿಯಲ್ಲಿ ಆ ಲಿಸ್ಟನ್ನು ಅನುಮೋದನೆ ಮಾಡುವಂತ ಪ್ರಮೇಯ ಏನಿತ್ತು? ತರಾತುರಿ ಬಜೆಟ್ ಅಲ್ಲಿ ಜಿಲ್ಲೆ ನಾನು ಕಚ್ಚಾಟ ಮಾತು ಇಲ್ವೇ ಇಲ್ಲಲ್ಲ. ಒಬ್ರ ಮೇಲೆ ಒಪ್ಪಿಸಿ ಬ್ಯಾಂಕು ತನಿಖೆ ನೀವು ಹಂಚ್ಕೊಂಡಿದ್ದೀರಾ ಅಂತ. DCC ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ. DCC ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ಚುನಾವಣೆಯನ್ನು ಮಾಡಿ. ಯಾಕಂದ್ರೆ ಅದು 2 ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ 100 ರೂಪಾಯಿ ಸಾಲ ಕೊಡಕ್ ಆಗ್ತಾ ಇಲ್ಲ. ಇದು DCC ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ 0 ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ವಿ. ಇವತ್ತು 2 ವರ್ಷದಿಂದ ಸ್ಥಗಿತ ಆಗಿದೆ. ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ, ಯಾರೇ ತಪ್ಪಿಸಾಗಿದ್ರು ಕೂಡ ಕ್ರಮ ಕೈಗೊಳ್ಳಿ, ಆದರೆ ಚುನಾವಣೆ ಮಾಡಿ. ಇದು ಕೂಡ ಹಾಗೇನೆ ಕೋಚಿಬಲ್ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆಯ್ತು, DCC ಬ್ಯಾಂಕ್ ಹಗರಣ ತನಿಖೆ ಕೊಟ್ಟಿದ್ದೀರಿ, ಇದು ತನಿಖೆ ಕೊಡಿ. DCC ಬ್ಯಾಂಕನ್ನ 2-3 ಬಾರಿ ತನಿಖೆ ಮಾಡಿಸಿದ್ದೀರಿ, ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ. ಇದನ್ನು ಹಾಗೆ ಮಾಡಿ, ಮಲತಾಯಿ ಧೋರಣೆ ಮಾಡಬೇಡಿ. DCC ಬ್ಯಾಂಕ್ ತನಿಖೆ ಮಾಡಿದ್ರಲ್ಲ, ಇದನ್ನು ತನಿಖೆ ಮಾಡಿ. ಚುನಾವಣೆ ಎರಡನ್ನೂ ಮಾಡಿ. 2 ರೈತರ ಸಮಸ್ಯೆಗಳು, 2 ಬಡವರ ಸಮಸ್ಯೆಗಳು, ಒಂದು ಮಹಿಳೆಯರ ಸಹಾಯಕ ಸಮಸ್ಯೆಗಳು. ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗಿ ಅಧಿಕಾರಿಗಳು ದಿಕ್ಕು ತಪ್ಪಿಸಿ ಲ್ಯಾಪ್ಸಸ್ ಮಾಡಬೇಡಿ. ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ. ಸ್ವಾಮಿ, ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯನ್ನ 3 ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾರನ್ನು ಕೇಳಿ ಮಾಡಿದ್ರಿ? ಯಾವ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಆಯಿತು? ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅದು ತೀರ್ಮಾನ ತಗೊಂಡ್ರೆ ಹೇಳಿ. ಇದನ್ನು ಲ್ಯಾಪ್ಸಸ್ ಹೇಳ್ತಾ ಇದ್ದೀನಿ. ನಾನು ಏನು ತಪ್ಪುಗಳು ನಡೆದಿದೆ ಆ ತಪ್ಪುಗಳನ್ನ ಎನ್ಕ್ವೈರಿ ಮಾಡಿ. ಮತ್ತೆ ರಿಪೀಟ್ ಮಾಡ್ತೇನೆ, ಇವತ್ತು ಸೋಲಾರ್ ಪೆನ್ಸ್ ಹಾಕತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು? 2ನೇದು ಎಮ್ಮಿಗೆ ಗೋಲ್ಡನ್ ಡೈರಿ, ಯಾವುದೋ ಲ್ಯಾಂಡು ಕಮರ್ಷಿಯಲ್ ಆಗಿದೆ, ತಗೊಂಡ್ರಿ, ಮಾಡ್ತಾ ಇದ್ದೀರಿ. ಯಾರೋ ಕಾಂಟ್ರಾಕ್ಟರು, ಅವನು ಎಲಿಜಿಬಲ್ ಇಲ್ಲ, ಅವನು A1 ಮಾಡಿ ಕೆಲಸ ಕೊಟ್ಟಿದ್ದೀರಿ. ಇವತ್ತು ಅದು ಮುಂದೆ ಹೇಳ್ತೀನಿ ಅದೆಲ್ಲ. ಅಲ್ಲ